ಸ್ವೀಟಿ ತಿಂಡಿ ಹೆಂಗಿದೆ? ಉಪ್ಪು ಸ್ವಲ್ಪ ಭಾಳ ಆಗೈತಿ, ಖಾರ ಒಟ್ಟ ಆಗಿಲ್ಲ. ನೀ ತಿಂದಿ? ಉಪ್ಪು ಖಾರ ಕಮ್ಮಿ ಇದೆಯಲ್ಲ, ನಾನು ಆಮೇಲೆ ಮಾಡ್ಕೊಂಡು ತಿಂತೀನಿ. ಅದು ಆಗಿಲ್ಲ ಅಂದ್ರೆ ಪಕ್ಕದ ಮನೆ ಪದ್ಮ ಪುಳಿಯೋಗರೆ ತಂದು ಕೊಡ್ತಿಲ್ಲ. ಇದು ಭಾಳ ಆತ್ಲೆ ಮಂಗ್ಯ ನಿಂದು. ಲೋ ಟೈಗರು, ಅಮ್ಮನವ್ರ ಗಂಡ ಟೈಗರು. ಈ ಮನೆಗೆ ಲಕ್ಷ್ಮಿ ಯಾರ? ನಮ್ಮನೆ ಲಕ್ಷ್ಮಿ ಆರಾಮ ಇದ್ದಾರೆ, ಪಕ್ಕದ ಮನೆಯಲ್ಲಿ ಧನಲಕ್ಷ್ಮಿ ಇದ್ದಾಳೆ, ಹಿಂದೆ ಮನೆಯಲ್ಲಿ ಭಾಗ್ಯಲಕ್ಷ್ಮಿ, ಮೂಲೆ ಮನೆಯಲ್ಲಿ ಸೌಮ್ಯಲಕ್ಷ್ಮಿ, ಎದುರುಗಡೆ ಮನೆ ಬಾಡಿಗೆಗೆ ಬಂದ್ರಲ್ಲ ಗಜಲಕ್ಷ್ಮಿ, ಪಾಪ ಇನ್ನು ಮದುವೆ ಆಗಿಲ್ವಂತೆ. ಅಬ್ಬ ಗಂಡ, ನಿನಗೆ ಓಣ್ಯಾಗಿರೋ ಎಲ್ಲ ಲಕ್ಷ್ಮಿಗಳು ಗೊತ್ತಲ್ಲ? ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ಈಗ ಲಕ್ಷ್ಮಿ ವಿಚಾರ ಏನಕ್ಕಮ್ಮ? ನಿಂಗೆ ವಿಷಯ ಗೊತ್ತಿಲ್ವೇನಾ? ಗೌರ್ಮೆಂಟ್ ಅವರು ಮನೆ ಹಿರಿಯರಿಗೆ ಅಂತ ಗೃಹಲಕ್ಷ್ಮಿ ಯೋಜನೆ ತಗೊಬಂದವರಲ್ಲ, ಅದಕ್ಕೆ ಈ ನಂಬರ್ನ ನನ್ನ ಫೋನ್ಗೆ ಆ್ಯಡ್ ಮಾಡು. ಅಷ್ಟೇ ತಾನೇ? ಎಕ್ಸ್ಕ್ಯೂಸ್ ಮೀ, ಅವರು ಮನಿ ಹಿರಿಯರ್ ಅಂತೇಳಿ ಎಲ್ಲೂ ಹೇಳಿಲ್ಲ, ಮನಿ ನಡ್ಸು ಹೆಣ್ಮಕ್ಳು ಅಂತ ಹೇಳ್ಯಾರ. ಅದು ನನಗ ಬೇಕು. ಏಯ್, ದೊಡ್ಡವ್ರು ಇರುವಾಗ ಸಣ್ಣವ್ರು ತಗೊಳ್ಳೋದು ತಪ್ಪಲ್ವೇನೆ? ಹಂಗಂತೇಳಿ ಎಲ್ಲರ ಕಾನೂನು ಬರ್ತಾರನ್ನ? ಈ ಮನೇಲಿ ನಂದೇ ಕಾನೂನು, ನಂದೇ ಶಾಸನ. ಜೈ ಮಹೇಶ್ಮತಿ. ಬಾಯ್ ಹುಚ್ಚಿನಿ. ಅದರಿಂದ ಏನಪ್ಪ ಪ್ರಯೋಜನ? ನಾ ಹೇಳ್ತೀನಿ ಕೇಳ್ರಿಲೆ. ಸರ್ಕಾರದವರು ಪ್ರತಿ ತಿಂಗಳು ಮನಿ ನಡೆಸೋ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಂದಾರ. ಅದು ನನಗ ಬೇಕು. ಅಲ್ಲ ಕಣೆ, ನೀನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದೆಯಾ, ಅದು 2,000 ರೂಪಾಯಿ ನಿನಗೆ ಯಾಕೆ? ನನಗ 2,000 ರೂಪಾಯಿ ಮೇಲೆ ಕಣ್ಣಿಲ್ಲ, ಮನಿ ಯಜಮಾಂತಿ ಅನ್ನೋ ಪಟ್ಟ ಬೇಕು. ಏಯ್, ನನಗ್ ಬೇಕು ಕಣೆ, ನನಗ್ ಬೇಕು. ನನಗ್ ಬೇಕು. ಏ ನನಗ್ ಬೇಕು. ಏ, ನನಗ್ ಬೇಕು ಕಣೆ, ನನಗ್ ಬೇಕು, ನನಗ್ ಬೇಕು. ನನಗ್ ಬೇಕು ಅಂತ ನಾನು ಈ ಬರ್ತೀನಿ. ಅವಳು ಹೋಗೋದಕ್ಕೆ ನಾಟಕ ಮಾಡಿದ್ದು ನಾನು. ಅಲ್ಲ ಕಣ, ಕೊಡು ಅದು ಆಡ್ ಮಾಡ್ಕೊಡ್ತೀನಿ, ಕೊಡು. ತಗೋ, ನೋಡು ಆ್ಯಡ್ ಆಗಿದೆ. ಅವಳು ಮುಂದೆ ಏನು ಹೇಳ್ಕೊಬೇಡ. ಮೆಸೇಜ್ ಬಂತು ಕಣು. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈ ಮನೆಗೆ ನಾನೇ ಯಜಮಾನಿ, ನಾನೇ ಲಕ್ಷ್ಮಿ. ಕೆಂಬಸು, ಅವಳ ಮುಂದೆ ಹೇಳಕ್ಕೋಬೇಡ ಅಂತ ಹೇಳಿಲ್ವ ನಾನು? ನನ್ನ ಮಗ ನನ್ನ ಮಾತು ಕೇಳ್ತಾನೆ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ನನಗೊಂಥರ ಆನಂದ ಗೊತ್ತಾ? ಹೆಂಗಾರು ಕಚ್ಚಾಡ್ಕೊಂಡಿರಿ. ನಾನು 5 ದಿವಸ ಟೂರ್ ಹೋಗ್ಬಿಟ್ಟು ಬರ್ತೀನಿ. ಬರ್ಲಾ? ಬಾಯ್. ಅತ್ತಿ ನಂಬರ್ ಎದಕ್ಕೆ ಆ್ಯಡ್ ಮಾಡಿದಿ? ಅದು ನಮ್ಮ ಅಮ್ಮನ ನಂಬರ್ ಬಾಯ್ ತುದಿಯಲ್ಲಿತ್ತು, ಅದಕ್ಕೆ ಆ್ಯಡ್ ಮಾಡಿ. ಅಂದ್ರೆ ನನ್ನ ನಂಬರ್? ನಿನ್ನ ನಂಬರು ಅದು ಹಾಟಲ್ಲಿದೆ, ಹಾಟ್. ಆತ ನಿನ್ನ ಹಾಡ್ದಾಗ ಇಟ್ಟು ನಾನು ಅಂತ ಅವ್ರ ಮನೆಗೆ ಹೋಗ್ತೀನಿ. ಹೆಂಗೋ ಸರ್ಕಾರದವ್ರು ಬಸ್ ಫ್ರೀ ಮಾಡ್ಯಾರಲ್ಲ. ಬಾಯ್. ಹೋಗ್ಬೇಡ ಕಡೆ, ಹೋಗ್ಬೇಡ ಕಡೆ, ಹೋಗ್ಬೇಡ ಕಡೆ, ಹೋಗ್ಬೇಡ. ನಮ್ಮ ಅಮ್ಮ ನನ್ನ 3 ದಿನ ಇರಲ್ಲ, ಫುಲ್ ಖುಷಿ. ಫೋನಲ್ಲಿ ನೋಡು, ಇದೆ ನಮ್ಮ ಮನೆ ನೋಡು, ಯಾರೂ ಇಲ್ಲ, ಫುಲ್ಲು ಖಾಲಿ. ನೋಡಕ್ಕೊಳ್ಳೆ ಏಕಂಗೆ ಸೆಟ್ಟಿದ್ದಂಗಿಲ್ಲ. ನೀನು ಬಂದ್ಬಿಟ್ರೆ ನಾವಿಬ್ರು ಸೇರ್ಕೊಂಡು ಡುಯೆಟ್ ಆಡೋಣ. ಕಟ್ ಮಾಡ್ಬಿಟ್ಲಾ? ಮನೇಲಿ ಯಾರು ಇಲ್ಲ, ಇನ್ನಾರು ಕಾಲ್ ಮಾಡ. ಹಾಯ್ ಮಾನಸ, ಹೇಗಿದೆಯಾ? ಏನೋ ನಿನ್ನ ಅವಸ್ಥೆ? ಮದುವೆ ಆದ್ಮೇಲೆ ಎಲ್ರು ಹಿಂಗೆ, ಬ್ಯಾಚುಲರ್ ಲೈಫ್ ಹಿಂಗೆ. ಏನ್ ಸಡನ್ ಎಂಟ್ರಿ? ಏನಿಲ್ಲ, ನಾನು ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ, ನಾನು ಬಂದಿದ್ದು ಬೇಜಾರಾಯ್ತಾ? ಏನ್ ಮಾತಾಡ್ತಾ ಡೈಸಿ ನೀನು? ಮನೇಲಿ ಹೆಂಡತಿ ಬೇರೆ ಇಲ್ಲ? ಹೌದೌದು, ಮನೇಲಿ ಯಾರು ಇಲ್ಲ. ಓ ಹಂಗೆ. ಓಕೆ ಡೈಸಿ, ನೀನ್ ತುಂಬಾ ಸ್ಪೈಸಿ. ಹೋಗೋ. ಹೌದು, ನಮ್ಮನೆ ಅಡ್ರೆಸ್ ಹೆಂಗ್ ಸಿಕ್ತು? ಅದಾ, ನನ್ನ ಫ್ರೆಂಡ್ ರಮ್ಯಾ ರಾಗಿ ಮಿಲ್ ಹತ್ರ ಸಿಕ್ಕಿದ್ಲು. ಅದೇ ಹೇಳಿದ್ಲು ನೀನ್ ಜಸ್ಟ್ ಹೋದೆ ಅಂತ. ಇನ್ ರಾಗಿ ಹಸಕ್ ಹೋಗಿದ್ದಾ? ಏನ್ ಮಾತಾಡ್ತಾ ಡೈಸಿ ನೀನು? ಅದು ನಾನು ಮತ್ತೆ ರಾಗಿ ಮಿಲ್ ಓನರು ಬಿಸ್ನೆಸ್ ಡೀಲಿಂಗ್ ಮಾತಾಡ್ತಾ ಇದ್ವಿ. ಓ, ಬಿಸ್ನೆಸ್ ಡೀಲ್ ಮಾಡಕ್ಕ? ಅಂದಂಗೆ ಮದ್ವೆ ಏನಾದ್ರು ಆಯ್ತಾ? ಏನ್ ಮಾತಾಡ್ತಾ ಕೇಳ್ತಿದ್ದೆ ನೀನು? ಮದುವೆ ನನಗೆ ಆಗಿಲ್ಲಪ್ಪ. ಮತ್ತ ಫ್ಯಾಮಿಲಿ ಫೋಟೋ ನೀನಿದ್ಯಾ? ನಿನಗೆ ಗೊತ್ತಲ್ಲ ಡೇಸಿ, ನಾನು ತುಂಬಾ ಅಮಾಯಕ ಅಂತ. ನಮ್ಮ ಅಪ್ಪ ನಮ್ಮಮ್ಮ ನಂಗೆ ಬಲವಂತ ಮಾಡಿ ಮದುವೆ ಮಾಡಿಸ್ಬಿಟ್ರು. ನನಗೆ ಫಸ್ಟ್ ಡೇಟ್ ಆದ್ಮೇಲೆ ಗೊತ್ತಾಗಿದೆ ನಂಗೆ ಮದುವೆ ಆಗಿದೆ ಅಂತ. ಕಾಲ್ ಮಾಡಿದ್ದಲ್ಲ, ಮನಸ್ಸು ಬಂದಿದ್ದೆ. ಅದು ಡೈಸಿ, ನೀನೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ವೆಯ್ಟ್ ಮಾಡ್ತಿರೋ, ನಾನು ಆಮೇಲೆ ಬರ್ತೀನಿ. ಏನಂದೆ? ಅದು ನೀನೋಗ್ಬಿಟ್ಟು ರೆಸ್ಟ್ ಮಾಡ್ತಾ ಇರೋ, ನಾನು ಆಮೇಲೆ ಬರ್ತೀನಿ. ಹಂಗ? ಓಕೆ ಬಾಯ್. ಮನಸ್ಸ ಇರ್ಬೇಕು, ಮನಸ್ಸ. ಅದು ಟ್ರಿಪ್ ಹೋಗಿಲ್ವ? ನಮ್ಮ ಟ್ರಿಪ್ ಇಲ್ಲ ಕಣೋ, ತಾಜ್ ಮಹಲ್ ನೋಡಕ್ ಹೋಗಕ್ಕೆ ಬಸ್ಗೆ ದುಡ್ಡು ಕೊಡ್ಬೇಕಂತೆ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ನಾನು. ತಾಜ್ ಮಹಲ್ ನಮ್ಮ ಅಪ್ಪ ಕಟ್ಟಿಸ್ತಾನೆ ಬಿಡು ನಿಂಗೆ. ಏನಂದ್ರೆ? ಅದು ನೀವು ಫ್ರೀಯಾಗಿ ಕೊಟ್ರೆ ಹೊರದೇಶಕ್ಕೂ ಫ್ರೀ ಬೇಕು ಅಂತೀಯ. ಬಾ ಒಳಕ್ಕೆ.
ಟೈಗರು ಮೌ ಏನು ಮೇಲೆ ಶಬ್ದಗಳು? ಅದು 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 ನನ್ನ ಹೆಂಡತಿ ಸ್ವೀಟಿ ಕಣ ಮೌ. ಅದು ನಿನ್ ಮೇಲೆ ಕೋಪಗಳು ಮಾಡ್ಕೊಂಡು ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾಳೆ. ಸಿಕ್ಕದಲ್ಲೇ ಸಿಗ್ತಾವಳೆ. ಹಂಗ ನಾನು ಆ ಕಡೆ ತಲೆಗಳೇ ಹಾಕಲ್ಲ ಬಿಡು. ಬೆಡ್ರೂಮ್ ಏನೇ ಮಾಡ್ತಿದ್ಯಾ? ನೀನು ತಾನೇ ಬೆಡ್ರೂಮ್ ಅಲ್ಲಿ ರೆಸ್ಟ್ ಮಾಡೋದಿತ್ತು. ಏನೋ ಬಾಯಿ ಮಾತಿಗೆ ಹೇಳ್ತೀನಿ ಕಣೆ, ಹಂಗಂತ ಬೆಡ್ರೂಮ್ ಬಂದ್ಬಿಡ್ತೀಯಾ? ಇದು ಹೋಗಿ ಮನೆಗೆ. ಯಾಕೋ ಹಿಂಗಾಡ್ತಿದ್ಯಾ? ಅದು ನಮ್ಮ ಅಮ್ಮ ಬಂದ್ಬಿಟ್ರು ಕಣೆ. ಮತ್ ಮನೇಲಿ ಯಾರು ಇಲ್ಲ ಅಂದೆ. ಛೇ ಥೋ, ಮನೇಲಿ ಯಾರು ಇಲ್ಲ ಅಂದೆ, ಅಮ್ಮ ಇಲ್ಲ ಅಂತ ಹೇಳಿದ್ನ. ಹೋಗಿ 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 ಮನೆಗೆ ಹೋಗಿ ಮನೆಗೆ ಹೋಗಿ. ಯಾರೋ ಬಂದ್ಬಿಟ್ರು ಅನ್ಸುತ್ತೆ ಮತ್ತೆ. ಎಲ್ಲಾದ್ರೂ ಬಚ್ಚಿಟ್ಕೊಳೆ. ನಾನೆಲ್ಲಿ ಬಚ್ಚಿಟ್ಕೊಳ್ಳಿ? ತೆಗೆದು ಮಾತು ಕೊಡ್ಬಿಡ್ತೀನಿ ಬಚ್ಚಿಟ್ಕೊಂಡಿಲ್ಲ ಅಂದ್ರೆ. ನನ್ಗೆ ಹೊಡಿತೀನಿ ಅಂತೀನೋ? ಹೊಡಿಯೋದಲ್ಲ, ಸಾಯಿಸೇ ಬಿಡ್ತೀನಿ ಕಡೆ. ಎಲ್ಲೋ ಬಚ್ಚಿಟ್ಕೊಳ್ಳೋದು. ಆ ಕಮಡ ಬಚ್ಚಿಟ್ಕೊ. ಏನ ಕಮಡಲ್ಲ? ಅದು ಕಮಡಲ್ಲಿ ಬಚ್ಚಿಟ್ಕೊ. ಬಚ್ಚಿಟ್ಕೊ. ಏನ್ ಕರ್ಮನು? ಸ್ವೀಟಿ, ನೀನು ಊರಿಗೆ ಹೋಗಿಲ್ವಾ? ನೀನು ಅಂದ್ರೆ ನಿಮ್ಮ ಅವನು ಹೋಗಿಲ್ಲೇನೆ? ಅದು ಹೋಗಿಲ್ಲ. ಹಂಗ್ಯಾಕ್ ಮ್ಯಾಲ ನೋಡತ್ತೀರಿ? ಅದು ನಮ್ಮವ್ವ ಕಬೋರ್ಡ್ ಕ್ಲೀನ್ ಮಾಡ್ತಾರೆ. ಏನ ನಾವು ಊರಾಗ ಇಲ್ಲಾರದ್ ನೋಡಿ ನಿಮ್ಮ ಅವ್ವ ನನ್ ಕಬಡ್ ಮುಟ್ಟಾಳ. ಆಯ್ತು ತಡಿ ಸ್ವೀಟಿ ಸ್ವೀಟಿ ಎಲ್ಲದ ನಿಮ್ಮ ಅವ್ವ? ಅದು ಯವ್ವ, ನಾ ಎಷ್ಟ್ ಚಂದದು ಇಟ್ಟಿದ್ದೆ ಈ ರೂಮ. ಗಡಿಯಾರ ನೋಡಿಲ್ ಹೆಂಗಾಗಿತ್ತದ? ಒಂದ್ ಜಾಗದಾಗಿಲ್ಲ. ಸ್ವೀಟಿ ಏನಾಗಿದೆ ನಿಂಗೆ? ಯಾಕೆ ಹಿಂಗ್ ಆಡ್ತಿದ್ಯಾ? ಆರಾಮಾಗಿ ರೆಸ್ಟ್ ಮಾಡಿ ನೀನು. ಯಾಕೆ? ನನ್ನ ಅಲಮಾರಿ ಏನ್ ಮಾಡ್ಯಾಳ ನೋಡೋದೆ ಸರಿ ನಿಮ್ಮ ಅವ್ವ ಮೊದಲು. ಸ್ವೀಟಿ ಸಾಮಾನ್ಗಳು ಯಾರಿಕ್ಕಿ? ಯಾರು? ಅಲ್ಲಿ ಯಾರೋ ಯಾರಿಲ್ಲ ಕಣೆ. ಯಾರು ಬೇಕಾದ್ರೆ ನೋಡು. ಇಲ್ಲಿ ಯಾರೋ ಇದ್ರ. ಬಾ ನೀವು ಕುತ್ಕೋ ಕುತ್ಕೋ ಕುತ್ಕೋ. ನೋಡಿ ಯಾರಿದಾರಲ್ಲಿ ನೋಡು. ನೀನು ಅದು ರಾತ್ರಿ ಸಿಸ್ಟಮ್ ನೋಡಿ ನೋಡಿ ಕಣ್ಣು ಪೊರೆ ಬಂದ್ಬಿಟ್ಟಿದೆ. ಎಲ್ರು ಕಣ್ಣು ಪೊರೆ ನೀರು ದೋಸೆ ತರ ಇದ್ರೆ ಅದು ನಿಂಗೆ ಸೆಟ್ ದೋಸೆ ತರ ಇದೆ. ಗೊತ್ತೇನ ಒಂದ? ಪಾಪ ಹಗಲು ರಾತ್ರಿ ಎಷ್ಟು ಕಷ್ಟಪಡ್ತೀನಿ ನೀನು ನಮ್ಮ ಸಂಸಾರಕ್ಕೋಸ್ಕರ. ನಮ್ಮ ಅಮ್ಮನ ಮೇಲೆ ಕೋಪ, ನನ್ನ ಮೇಲೆ ಅನುಮಾನ, ಹಿಂಗೆ ಪಟ್ಟು ಪಟ್ಟು ಆರೋಗ್ಯ ಹಾಳು ಮಾಡ್ಕೊತಿದ್ದೆ ನೀನು. ಮಲ್ಕೋ, ನೀನ್ ರೆಸ್ಟ್ ಮಾಡಿ. ಹೇ ಎಲ್ಲೋ ಐತಿ, ಕುತ್ಕೋ. ಕ್ಯಾರೆಟ್ ಜ್ಯೂಸ್ ತಗೊಬರ್ತೀನಿ, ಕಣ್ಣುಗೊಳ್ಳೋದು. ನಾನ್ಸೆನ್ಸ್. ಮಲ್ಕೋ, ರೆಸ್ಟ್ ಮಾಡು. ಲೇ ಇಲ್ಲ ಕೂತಿದ್ಯಾ? ಇದೆಲ್ಲ ನಂಗೆ ಬೇಕಿತ್ತಾ? ನನ್ ಗ್ರಾಚಾರ ನಾನು ನೋಡ್ಕೊಂಡ್ ಬಂದಿಲ್ಲ, ನಾನೇ ಗ್ರಾಚಾರ ನೋಡ್ಕೊಂಡ್ ಬಂದೆ. ನಿನ್ ಯಾವ ನೋಡ್ಕೋಬೇಡ ನೀನೇ ಮೊದಲೇ. ಬೇರೆ ನೋಡ್ಬಿಟ್ಲಾ? ಲೇ ಮೇಲೋಗೆ. ನಾನೇ ಹೋಗ್ಲಿ? ಮೇಲೋಗೆ. ನಾನೇನ್ ಮಾಡ್ಲಿ? ಮೇಲ್ ಬಿ ಸಾಯಿ. ಅದ್ ಯಾರೋ ಅಲ್ಲಿ ಮೇಲೆ ಹೋಯ್ತಿರವ್ರು? ಟೈಗರು 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 ಏನಮ್ಮ ನಿಂದ? ಅದ್ ಯಾರೋ ಅಲ್ಲಿ ಮೇಲಕ್ ಹೋದವ್ರು? ಅದು ನಿನ್ ಸೊಸೆ ಸ್ವೀಟ್ ಅಲ್ವೇನಮ್ಮ? ಅಲ್ಲ ಕಣೋ, ಅದ್ಯಾರೋ ಅಷ್ಟದ್ ಬಟ್ಟೆ ಹಾಕೊಂಡು ಮೇಲಕ್ ಹೋದ್ರು. ಅದನ್ನೇ ಹೇಳ್ತಾರೆ, ಆಮೇಲೆ ಕಾಣದೆಲ್ಲ ಅಳದೆ ಅಂದಂಗೆ ನಿಂಗೆ ಜಾಂಡಿಸ್ ಬಂದಿರ್ಬೇಕು. ತೆಗೆದು ಬಾರಿಸ್ಬಿಡ್ತೀನಿ ಈಗ. ಅಮ್ಮೋ, ನಿಂಗೆ 50 ವರ್ಷ ಆಗಿದೆ ಕಣಮ್ಮ. ನಿಂಗೆ ಸ್ವಲ್ಪ ಸುಸ್ತಾಗ್ಬಿಟ್ಟು ಕಣ್ಣು ಪೊರೆ ಬಂದ್ಬಿಟ್ಟಿದೆ. ಹಂಗ ಅನ್ಸುತ್ತೆ ನಿಂಗೆ ಅನುಮಾನ ತಾನೆ? ಇರೋ ಅವ್ರು ಕಳಿತೀನಿ. ಲೇ ಸ್ವೀಟಿ, ನೋಡು ಬಂದು. ಏನಿಲ್ಲ ಕಣ, ಹೋಗಿ ರೆಸ್ಟ್ ಮಾಡೋದು. ಅಲ್ಲ, ನೀವು ಕರ್ದಾಗ ಒಂದ್ ಗೊಂಬಿಗತ್ಲೆ ಬಂದ್ ನಿಂದ್ರಾಕ್ ನನ್ನ ನಿಮ್ಮ ಹಾಳು ಮಾಡ್ರೇನ? ಯಾಕೆ ಟೆನ್ಷನ್ ತಗೋತೀನಿ ನೀನು? ಹೋಗಿ ಜ್ಯೂಸ್ ಕಳಿಸ್ತೀನಿ, ರೆಸ್ಟ್ ಮಾಡು. ಹೋಗು. ನೋಡ್ದಾ? ಆದ್ರೂ ನಂಗೆ ನಂಬಿಕೆ ಬರ್ತಾ ಇಲ್ಲ ಕಣ. ಅವಾಗ್ಲೇ ಅವಳೇನು ಹೇಳಿತ್ತು? ನನಗೆ ಕೋಪ ಬಂದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ ಅಂತ ಹೇಳಿಲ್ವಾ? ಅದು ಇನ್ನೊಂದು ಮುಖ. ಆದ್ರೂ ಏನಾದ್ರು ನೀನು ಟೆನ್ಷನ್ ತಗೋಬೇಡ. ನೀವು ಊಟಗಳು ಮಾಡ್ದ? ನಿದ್ದೆಗಳು ಮಾಡ್ದ? ಇಲ್ಲ. ನಿದ್ದೆ ಮಾಡು, ಸರಿ ಹೋಗುತ್ತೆ. ಕೆಲಸ ಮಾಡು, ರೂಮಲ್ಲಿ ಬೇಡ ಇಲ್ಲೇ ಮಲ್ಕೋ. ಓಕೆನಾ? ಇಲ್ಲೇ ಮಲ್ಕೋ, ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬಿಡು. ಇಲ್ಲ ಅಂದ್ರೆ ನನ್ನ ಹೆಂಡತಿ ಹೊಡೆದು ಬಿಡ್ತಾಳೆ. ಅದು ಅದು ಹೆಂಡತಿ ಕೆಲಸ ಬಿಟ್ಬಿಡ್ತಾಳೆ ಅಂತ ಹೇಳಿದೆ. ಓಕೆನಾ? ಮಲ್ಕೋ, ರೆಸ್ಟ್ ಮಾಡಮ್ಮ ನೀನು. ರೆಸ್ಟ್ ಮಾಡು, ನಮ್ಮ ಅಮ್ಮ ನೀನು. ಮಲ್ಕೋ ಇವನೇ ಹಾಕೊಳ್ಳೆ ತುಂಚೊಕ್ದವ್ ನಂಗೆ ಆಡ್ತಾನೆ. ಬರೇ ಅಲ್ಲಾಗಲ್ಲ, ಈ ಹಿಂದೆ ಡೋರಿಂದ ಕಳ್ಸ್ಬಿಡ್ತೀನಿ. ಬಾ. ಏನು ಬೇಕಾಗಿಲ್ಲ ಪಾಪಿ. ಮನೇಲಿ ಯಾರು ಇಲ್ಲ, ನಂಗೆ ಮದ್ವೆನೇ ಆಗಿಲ್ಲ, ನಂಗೆ ಅಮ್ಮನೇ ಇಲ್ಲ ಅಂತ ದೊಡ್ಡ ಸುಳ್ಳು ಹೇಳ್ದೆ ಅಲ್ದೆ ಮಾಡಿ ಮೇಲೆ ಕಳಿಸಿ ನನ್ನ ಸಾಯಿಸೋ ಪ್ಲಾನ್ ಬೇರೆನಾ? ನಮ್ಮ ಅಮ್ಮ ನೋಡ್ಬಿಟ್ಲು, ಸಾರಿ ಬಾಬಾ ಇಲ್ಲಿ ಬೇಡ, ಬ್ಯಾಕ್ ಎಂಡ್ ಡೋರಿಂದ ಕಳ್ಸ್ಬಿಡ್ತೀನಿ. ಯಾರೋ ಇಲ್ಲಿ ಯಾರೋ ಇದ್ರು, ಯಾರೋ ಸೌಂಡ್ ಕೇಳಿಸತ್ ನನಗ. ನಾನು ನೋಡ್ದೆ, ಯಾರೋ ಬಸ್ಟದ ಕಲರ್ ಬಟ್ಟೆ ಹಾಕೊಂಡಿದ್ರು. ನೀವು ನೋಡಿದ್ರಿ? ನೋಡ್ದೆ. ನನಗ ಸುಳ್ಳು ಹೇಳ್ತಿ ಮಗನ. ಕಬಡ್ದಾಗ ಕುಂದಿರ್ಸಿದ್ದಿಲ್ ಮುಂಜಾನೆ. ಯಾರು ಓಕೆ? ಯಾರೋ ನನಗ ಕಣ್ಣಾಗ ದ್ವಾಸೆ ಗತ್ಲ ಪರಿ ಬಂದ.
ಯಾರನ್ನ ಕೇಳಿದ್ ಕೂಡ್ಲೆ ನನಗೇನಂದ ಗೊತ್ತಾ, ನಿನಗೆ ಜಾಂಡಿಸ್ ಬಂದಿದೆ, ನಿನಗೆ ಕಣ್ಣಿಗೆ ಪೊರೆ ಬಂದಿದೆ, ನಿಂಗೆ 50 ವರ್ಷ ಆಗಿದೆ, ರೆಸ್ಟ್ ಮಾಡು ಅಂದ. 49 ವರ್ಷ, ನನಗೆ 55 ವರ್ಷ ಅಂತ ಸುಳ್ಳು ಹೇಳ್ತೀಯ ನನಗೆ ನೀನು? ಊಟಗಳು ಮಾಡ್ದ, ನಿದ್ಗಳು ಮಾಡ್ದ? ಇರೋ ಮಗನೇ ಕಳ್ಳ, ನನಗೆ 2,000 ರೂಪಾಯಿ ಬರಲಿ, ನಾನು ಕಣ್ಣ ಡಾಕ್ಟ್ರಿಗೆ ಹೋಗಿ ತೋರಿಸ್ತೀನಿ, ಹಂಗೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೆಂಗಾಗ್ಬಿಟ್ಟು ಹಿಂಗೆಲ್ಲ ಮಾಡಿಸ್ಕೊಂಡ್ ಬರ್ತೀನಿ. ಓಯ್ ಹತ್ತಿರಿ 2,000 ರೂಪಾಯಿ ಬರಕ್ ನಾ ಬಿಡ್ಬೇಕಲ್ಲ ನಿಮಗೆ. ಏನ್ ಮಾಡ್ತೀಯ ನೀನು? ಐತಿ ನಂದು ಕಣೆ, ನಾನು ಈ ಮನೆ ಯಜಮಾನಿ. ನಾನು ಯಜಮಾನಿ, ನಾನು ಕಣೆ ಅಮ್ಮ. 2,000 ರೂಪಾಯಿ ನಾನು ನಾನು ತಗೋತೀನಿ. ಏನು 5 ನಿಮಿಷ ನಾನು ಸುಮ್ಮನೆ ಇದ್ರೆ ಸಾಕು, ಓ ಅಂತ ಕಿತ್ತಾಡ್ಬಿಡ್ತೀರ ಅತ್ತೆ ಸೊಸೆ. ನಿಮ್ಮ ಅಕ್ಕಿಷ್ಟು ಅಲ್ಲ. ಚಳವಯ್ಸೆ ಯಾಕಲೆ ಚಳ ಈ ನೈಟಿಯಲ್ಲಿ ಕೆಲಸ ಮಾಡಿದ್ರೆ ಏನ್ ಗಣ್ಣ ದಬಳಿಕೆ ಮಾಡ್ಬಿಡೋದು. ಏನಮ್ಮ ನಿಂದು? 2,000 ರೂಪಾಯಿ ಸಿಕ್ಕಿದ್ರೆ ಸಾಕು, ಓ ಅಂತ ಟ್ರಿಪ್ ಹೋಗ್ಬಿಡ್ತೀಯ. ಟ್ರಿಪ್ಪು ನನ್ ಗತಿ ಏನಾಗಬೇಕು? ನನ್ನ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಊಟ ಹಾಕ್ತಿದ್ದೀರಾ ನನಗೆ? ಯಾರು ನೋಡ್ತಾರ? ಯಾರು ನೋಡ್ತಾರೆ ನನ್ನ? ಅಳು ಅಳು ಬರ್ತದೆ ನನಗೆ. ಕೋಪಗಳು ಮಾಡ್ಕೋಬೇಡ. ನನ್ನ ಬ್ಯಾಗು ಮೊಬೈಲು ಕಬೋರ್ಡಲ್ಲಿ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ತೆಕ್ಕೊಡು. ಓ ಇಕ್ಕಿನ ಏನಕ್ಕಿ ಅಲ್ಮಾರ ಕಿಟ್ಟಕ್ಕಿ ನಾ ಇಲ್ಲಾರ್ದಾಗ ನನ್ನ ರೂಮಿಗೆ ಕರ್ಕೊಂಡು ಹೋಗಿ ನನ್ನ ರೂಮಿಗೆ ಕರ್ಕೊಂಡು ಹೋಗಿ ಇಕ್ಕಿನ. ಏ ಯಾವ್ಯಾಕ್ಲೇನಿ ನಾ ಇಲ್ಲಾರ್ದಾಗ ನೀ ಯಾಕೆ ಮನೆಗೆ ಬರ್ತಿ? ಇಕ್ಕಿನ ಹಾಕೊಂಡು